ಭೀಮಾ ಸಿನಿಮಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಖಡಕ್ ವಿಲನ್ ಆಗಿ ಆರ್ಭಟಿಸ್ತಾ ಇರುವಂತಹ ಡ್ರ್ಯಾಗನ್ ಮಂಜು ಅವರು ಇವತ್ತು ನಮ್ಮ ಬಾಸ್ ಟಿವಿಗೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಮಾರ್ಕ್ ಈ ಒಂದು ಸಿನಿಮಾದಲ್ಲಿ ಅವರ ಪಾತ್ರ ಹೇಗಿರುತ್ತೆ, ಯಾವ ರೀತಿ ಮೂಡ್ ಬಂದಿದೆ, ಒಂದಷ್ಟು ವಿಚಾರಗಳನ್ನು ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಫೈನ್, ಸೂಪರ್ ಆಗಿದೆ. ನೀವು ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಒಂದು ವಿಭಿನ್ನ ಖಡಕ್ ವಿಲನ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಹಾಂ ಸರ್, ಅದೇ ಯೂನಿಕೆ ಇದನ್ನು ಕೂಡ. ಓಕೆ, ಲೈಕ್ ಸುದೀಪ್ ಸರ್ ಜೊತೆ ಸಿನಿಮಾ ನಮ್ಮದು ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅದೇ ಥರ 10 ಡೇಸ್ ಶೂಟು ಚೆನ್ನೈಯಲ್ಲಿ ತುಂಬ ಸೂಪರಾಗಿ ಬಂದಿದೆ ಸರ್. ಇಂಡೋರ್ ಶೂಟ್ ಇತ್ತು, ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಸೊ ಅವರು ಸುದೀಪ್ ಅವರೊಟ್ಟಿಗೆ ನಿಮ್ಮ ಕಾಂಬಿನೇಷನ್ ಸೀನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದಾ, ಇಲ್ಲ ಅವ್ರ ಜೊತೆ ಒಂದಷ್ಟು ಒಡಿಬಡಿ ಸೀನ್ಗಳೆಲ್ಲ ಏನಾದ್ರು ಕಾಣಿಸ್ಕೊಳ್ತಿದ್ದೀರಾ ಅಂತ? 26ನೇ ತಾರೀಕು ಗೊತ್ತಾಗುತ್ತೆ ಸರ್. 25 ಸರ್? 25 ಸಿನಿಮಾ ರಿಲೀಸ್ ಆಗುತ್ತೆ. 26ನೇ ತಾರೀಕು ನಾನು ಹೇಳ್ತೀನಿ. ಅಂದ್ರೆ ನೀವು ಹೇಳ್ತೀರಾ ಅಂತ? ಅಷ್ಟ್ರಲ್ಲಿ ನಾವೇ ಸಿನಿಮಾ ನೋಡಿರ್ತೀವಲ್ಲ. ನಾನು ಹೇಳೋದು ನಾವು ಯಾವಾಗ ಹೇಳ್ತೀವಿ ಅದೇ ಡೇಟು. ಹಂಗೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಎಸ್, ಖಂಡಿತ ಸರ್, ಖಂಡಿತ. ಸಿನಿಮಾದಲ್ಲಿ ಇದ್ದು ಸಾರ್ ಜೊತೆ ಇಂಟ್ರಾಕ್ಷನ್ ಇಲ್ಲದೆ ಇರೋಲ್ಲ. ಸೊ ಹಂಗೆ ಕಡಿಮೆ ಇಂಟ್ರಾಕ್ಷನ್ ಇದ್ದರೂ ಕೂಡ ಅದೊಂದು ಸೂಪರಾಗಿ ಫುಲ್ಫಿಲ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ಅವರ ಆಪೋಸಿಟ್ ಆಗಿ ನೀವು ಕಾಣಿಸ್ಕೊಳ್ತಿದ್ರ ಒಂದಷ್ಟು ದಿನಗಳ ಕಾಲ ಅಂತ ಅಂದಾಗ ನಿಮ್ಮ ಮೈಂಡಲ್ಲಿ ಏನೆಲ್ಲ ಹೊಳಿತಾ ಇತ್ತು? ಏನಿಲ್ಲ ಸರ್, ನಾವೆಲ್ಲ ಅನ್ಕೋಬೋದು. ಅದೆಲ್ಲ ಎಲ್ಲ ಬ್ಲೆಂಡ್ ಆಗಿಬಿಡ್ತೀವಿ ಮುಂದೆ ಬಂದ ತಕ್ಷಣ. ಯಾಕಂದರೆ ಅವರು ಒಂದು ಆ್ಯಕ್ಟ್ರು, ನಾವೊಂದು ಆ್ಯಕ್ಟ್ರ್ ಅಂತ ನಿಂತ್ಕೊಂಡಾಗ, ಸೊ ಅವ್ರು ಬಂದಿರೋದು ಅವ್ರ ಕೆಲಸ ಮಾಡೋದಕ್ಕೆ, ನಾವು ಬಂದು ನಮ್ಮ ಕೆಲಸ ಮಾಡೋದಕ್ಕೆ. ಸೊ ಇಂಥದ್ರಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋದ್ರೆ ಇದೆಲ್ಲ. ಸೊ ನಮ್ಮದು ಒಂದು ಭಯ ಇರ್ತಾಯಿತ್ತು. ಸೊ ಅವ್ರು ಮುಂದೆ ಬಂದು ನಿಂತಾಗ ಎಲ್ಲೂ ಬಂದ್ಬಿಟ್ಟು ನಾವು ಎಡವಬಾರ್ದು. ಬೇರೆ ಯಾವುದೊಂದು ಬೇರೆ ಒಂದು ಒಂದು ಡೈಲಾಗ್ ಕೊಟ್ಟಾಗ ಅದನ್ನು ಮರ್ತೋಗೋದು, ಇನ್ನೊಂದು ಆಗೋದು, ಅದು ಇರಬಾರ್ದು. ಅಗೇನ್ ದೊಡ್ಡ ಆರ್ಟಿಸ್ಟು ಅವ್ರು ಮುಂದೆ ಬಂದಾಗ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾಗೆ ಅವ್ರು ನಮ್ಮನ್ನು ಪ್ರಿಫರ್ ಮಾಡಬೇಕು, ಅದೊಂದು ಮಾತ್ರ ಕಾನ್ಷಿಯಸ್ ಆಗಿತ್ತು ನನಗೆ. ಏನೆಲ್ಲ ಸಜೆಷನ್ಸ್ ಕೊಡ್ತಿರೋ ಶೂಟಿಂಗ್ ಟೈಮಲ್ಲೆಲ್ಲಾನು, ಅಥವಾ ಶೂಟಿಂಗ್ ಫ್ರೀ ಇದ್ದಾಗ ಏನಾದರೂ ಅವ್ರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನೇನಾದರೂ ಮಾಡ್ತಿದ್ದೀರಾ ಬಿಡುವಿನ ಸಮಯದಲ್ಲಿ? ಇಲ್ಲ ಸರ್, ನನಗೆ ಅಷ್ಟೇನು ಮಾತಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಯಾಕಂದರೆ 10 ಡೇ ಶೂಟಲ್ಲಿ ನಾನು ಹೋಗಿ ಮಾತಾಡ್ಸಿದ್ದು ಅವ್ರು 8th ಡೇ. ಸೊ 8th ಡೇ ಮಾತಾಡ್ತಿದ್ದೆ ಅಂದರೆ ಅಷ್ಟು ಬ್ಯುಸಿ. ನಂಗೆ ಗೊತ್ತಿಲ್ಲ, ಇವಾಗ ಎಲ್ಲ ಶೂಟಿಂಗೂ ಫಾಸ್ಟಾಗಿ ನಡೀತಾ ಇದೆ. ಈ ಶೂಟಿಂಗ್ ಬಂದ್ಬಿಟ್ಟು ಇನ್ನೂ ಡಬಲ್ ಫಾಸ್ಟಾಗಿ ಹೋಗ್ತಾ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ. ಮೊನ್ನೆ ಟ್ರೈಲರ್ ಲಾಂಚಲ್ಲಿ ನೀವೆಲ್ಲ ಕ್ವಶನ್ ಶೂಟ್ ಮಾಡೋವಾಗ ಗೊತ್ತಾಯ್ತು ನನಗೆ, ಇಷ್ಟು ಶಾರ್ಟ್ ಟೈಮಲ್ಲಿ ಮಾಡೋರು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಷ್ಟು ವರ್ಕ್ ಪ್ರೆಷರ್ ಇದ್ದಾವಾಗ, ಸೊ ಅದು ನಾವು ಮಾತಾಡೋದು ಅದೇ, ಆರ್ಟಿಸ್ಟ್ ಮೂಡಲ್ಲಿರೋ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಒಂದು, ಅಗೇನ್ ಅಲ್ಲಿ ಟೈಮು ವೇಸ್ಟ್ ಮಾಡ್ಕೋಬಾರ್ದು ಅಂತ. ಸೊ ನಮ್ಮ ಸಾರ್ ಜೊತೆ ಫೋಟೋ ಇಡ್ಸ್ಕೊಬೇಕಂತ ತುಂಬ ಆಸೆ ಇತ್ತು. ಸೊ ಆಲ್ಮೋಸ್ಟ್ 9th ಡೇ ಇನ್ನೇನು ಫೋಟೋ ಹಿಡ್ಕೊಂಡೆ. ಆ ಫೋಟೋ ಯಾರ ಮೊಬೈಲ್ ಹಿಡ್ಕೊಂಡೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಅಷ್ಟು ಕ್ರೌಡ್ ಇತ್ತು, ಅದರಲ್ಲೂ ನಾನು ಹಿಡ್ಕೊಂಡೆ. ಯಾರು ಫೋಟೋ ಹಿಡಿದಂತ ನನಗೂ ಗೊತ್ತಾಗಿಲ್ಲ. ಆ ಫೋಟೋನು ಬಂದಿಲ್ಲ ನನಗೆ. ಸೊ ಅಷ್ಟು ಬ್ಯುಸಿ ಇದ್ರು ಸರ್. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಶೆಡ್ಯೂಲ್ ಬ್ಯುಸಿ ಬಿಟ್ಟು ಸಿನಿಮಾ ಬ್ಯುಸಿ ತುಂಬ ಫೋಕಸ್ ಆಗಿದ್ದರು. ಸೊ ಹಾಗಾಗಿ ಅದು ನನಗೆ ಅಷ್ಟು ಇಂಟ್ರಾಕ್ಷನ್ ಮಾಡೋಕ್ಕಾಗಲಿಲ್ಲ ಸರ್ ಜೊತೆ. ಎಸ್. ಓಕೆ, ಈಗ ಏನಂತಂದರೆ ಭೀಮಾ ಸಿನಿಮಾಯಿಂದ ವಿಲನ್ ರೋಲಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ. ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ಸಿನಿಮಾಗಳಲ್ಲೇ ಕಾಣಿಸ್ಕೊಳ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ಲಕ್ ಅಂತ ಅನ್ಕೊತೀರಾ, ಅಥವಾ ಹಾರ್ಡ್ ವರ್ಕ್ ಕೂಡ ಇದು ಆ್ಯಡ್ ಆನ್ ಆಗ್ತಾ ಇದೆ ಅನ್ಕೊತೀರಾ ಅಂತ? ಲಕ್ ಇಲ್ಲಿ ವರ್ಕ್ ಆಗಲ್ಲ ಸರ್. ಸಿನಿಮಾದಲ್ಲಿ ಲಕ್ ವರ್ಕ್ ಆಗಲ್ಲ ಯಾವಾಗಲೂ. ಯಾಕಂದರೆ ಅವರು ಶ್ರಮ ಪಟ್ಟರೆ ಮತ್ತು ಕರ್ನಾಟಕ ಜನತೆಗೆ ಇಷ್ಟ ಆಗಬೇಕು. ನೆಕ್ಸ್ಟ್ ಸಿನಿಮಾಗೆ ಇವನು ಬೇಕು ಅಂತ ಅವ್ರು ಇಷ್ಟಪಡಬೇಕು. ಇವಾಗ ಡ್ರ್ಯಾಗನ್ ಮಂಜು ಇಷ್ಟಪಟ್ಟಿದ್ದಕ್ಕೇ ನಾನು ಇಲ್ಲಿ. ಅವ್ರು ಇಷ್ಟಪಟ್ಟಿಲ್ಲ ಅಂದ್ರೆ 100% ಇದು ವರ್ಕ್ ಆಗ್ತಾಯಿದ್ದಲ್ಲ. ಲಕ್ ಅಂತ ಏನೂ ಇದಿಲ್ಲ ಸರ್. ವರ್ಕ್ ಮಾಡಬೇಕು, ತುಂಬ ವರ್ಕ್ ಇದೆ, ತುಂಬ ಕಷ್ಟಪಡಬೇಕಾಗುತ್ತೆ, ಬಿದ್ದು ಹೇಳಬೇಕು, ಅದೆಲ್ಲ ತುಂಬ ಇದೆ. ಸೊ ಲಕ್ಕಿಗೆ ಇಲ್ಲಿ ಕೆಲಸ ಇಲ್ಲ. ಇಲ್ಲಿ ಶ್ರಮಕ್ಕೆ ಮಾತ್ರ ಇಲ್ಲಿ ಬೆಲೆ, ಲಕ್ಕಿಗೆ ಬೆಲೆ ಇಲ್ಲ ಇಲ್ಲಿ. ಕಿಚ್ಚ ಸುದೀಪ್ ಅವರಿಂದ ಡ್ರ್ಯಾಗನ್ ಮಂಜು ಅವರು ಏನು ಕಲಿತರು ಅಂತ? ಪರ್ಫೆಕ್ಷನ್ ಅಂತ ಒಂದು ವಿಷಯ ಕಲಿತೆ ಸರ್ ಹತ್ರ. ಯಾಕಂದರೆ ನಾನು ನೋಡಬೇಕಾದ್ರೆ ಇವಾಗ ನಾವು ಸುದೀಪ್ ಸರ್ನ ಬೇರೆ ಆ್ಯಕ್ಟ್ರಾಗಿ ಮಾತ್ರ ಸ್ಕಿಲ್ ನೋಡ್ಬೋದು. ಅಲ್ಲಿ ಬಂದು ನಿಂತಾಗ ನೀವು ಡೈರೆಕ್ಟ್ರಾಗಿ ನೋಡ್ಬೋದು, ಒಂದು ಡ್ಯಾನ್ಸು ಟೀಚ್ ಮಾಡೋರ ಥರ ನೋಡ್ಬೋದು, ಒಂದು ಸ್ಟಂಟ್ ಇದಾಗ ನೋಡ್ಬೋದು ನೀವು. ಸೊ ಅಲ್ಲಿ ಒಂದು ಆ್ಯಕ್ಟ್ರಾಗಿ ಸೂಪರಾಗಿ ನೋಡ್ಬೋದು ನೀವು. ಸೊ ಹಾಗಾಗಿ ಇದೆಲ್ಲ ವಿಷಯನೂ ಪರ್ಫೆಕ್ಟಾಗಿ ಮಾಡಬೇಕಲ್ಲ ಸರ್. ಸೊ ಆ ಪರ್ಫೆಕ್ಷನ್ಸ್ ನಾನು ಅವ್ರ ಜೊತೆ ನೋಡಿಕೊಂಡೆ, ಅದನ್ನು ಕಲ್ತ್ಕೊಂಡೆ. ಓಕೆ, ಇವಾಗ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅವ್ರು ಏನು ಯೋಚನೆ ಮಾಡ್ತಾರೋ ಅದನ್ನು ತೊಗೊಂಬಂದು ಕೊಡಬೇಕು. ಸ್ಕ್ರಿಪ್ಟ್ ಕೊಟ್ಟಿದ್ದೆ ಓದ್ಬಿಟ್ಟು ಅಲ್ಲೋಗಿ ಮಾಡೋಕ್ಕಾಗಲ್ಲ. ಸೊ ಅವ್ನು ಏನು ಕ್ಯಾರೆಕ್ಟ್ರು, ಅವ್ನು ಏನಾಗಿರ್ತಾನೆ, ಅದನ್ನು ಇನ್ವಾಲ್ವ್ ಮಾಡ್ಕೊಂಡು ಮಾಡಬೇಕು ಅನ್ನೋದು ಇದ್ದರೂ ಕೂಡ ಅಲ್ಲೋಗಿ ಮರ್ತು ಸೊ ಅದನ್ನು ಒನ್ ಮೋರ್ ಟೈಮ್ ರಿಮೈಂಡ್ ಮಾಡೋ ಥರ ಸುದೀಪ್ ಸರ್. ಮಾರ್ಕ್ ಸಿನಿಮಾದಲ್ಲಿ ನೀವು ಕಾಣಿಸ್ಕೊಳ್ತಿದ್ದೀರಾ ಅಂತ ಡೈರೆಕ್ಟರ್ ಕಾಲ್ ಮಾಡಿದಾಗ ನಿಮ್ಮ ತಲೆಯಲ್ಲಿ ಏನೆಲ್ಲ ಉಳೀತು ಅಂತ?
ಇಲ್ಲ ಸರ್, ನನಗೆ ನಂಬೋಕೆ ಆಗಲಿಲ್ಲ ನನಗೆ. ಯಾಕಂದರೆ ನಾನು ಎಲ್ಲೋ ಒಂದು ಕಡೆ ಫ್ರೆಂಡ್ಸ್ ಜೊತೆ ಹೊರಡೆ ಇದ್ದೆ. ಆವಾಗ ಅನ್ಎಕ್ಸ್ಪೆಕ್ಟೆಡಾಗಿ ಕಾಲ್ ಬಂತು, ಹೊಸ ಕಾಲು. ಬಾಬು ಸರ್ ಮಾಡಿದರು, ಮ್ಯಾನೇಜರು. ಅವ್ರು ಮಾಡಿ ಹೇಳಿದಾಗ 2-3 ಟೈಮ್ಸ್ ರಿಪೀಟ್ ಮಾಡಿ ಕೇಳ್ತಾನೆ ಇದ್ದೆ ಅವ್ರನ್ನ. ಸರ್ ಸುದೀಪ್ ಸರ್ ಸುದೀಪ್ ಸರ್ ಫಿಲಮ್ ಅಂತ. ಹೌದು ರೀ ಅಂತ ಹೇಳ್ತಾನೆ ಇದ್ದರು ಅವ್ರು. ಓಕೆ ಸರ್ ಮಾಡೋಣ ಸರ್ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಸೊ ವೇ ಆಫ್ ಸೆಲೆಕ್ಷನ್ ಕತೆ ಸೆಲೆಕ್ಟ್ ಮಾಡಿದೆ ಎಲ್ಲೋ ಬೇಕು ಅಂತ ಹೇಳ್ಬಿಟ್ಟು. ಆವಾಗ ನಮ್ಮನ್ನು ಅಪ್ರೋಚ್ ಮಾಡಿರ್ತಾರೆ. ಎಸ್. ಪ್ರತಿಯೊಂದು ಸ್ಟಾರ್ ನಟರ ಸಿನಿಮಾಗಳಲ್ಲೂ ಕೂಡ ನಿಮಗೆ ವಿಲನ್ ರೋಲ್ ಅಂತ ಬಂದಾಗ ಅದಕ್ಕೆ ನಿಮ್ಮದೇ ಅಂತ ತಯಾರಿ ಇರುತ್ತೆ. ಅದಕ್ಕೆ ವಿಭಿನ್ನವಾಗಿ ಕಾಣಿಸ್ಕೊಳ್ತೀರ. ಒಂದೊಂದು ಸಿನಿಮಾಗೂ ಈಗ ಭೀಮಾದಲ್ಲೇ ಒಂಥರ, ಇದರಲ್ಲೇ ಒಂಥರ ವಿಲನ್ ಆಗಿದ್ರೂ ಕೂಡ ಅದಕ್ಕೆ ತಕ್ಕಂಗೆ ನಿಮ್ಮ ಪಾತ್ರದ ತಯಾರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಪಾತ್ರದ ತಯಾರಿ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾಗೆ ಯಾವ ರೀತಿ ವಿಭಿನ್ನವಾಗಿ ನೀವು ತಯಾರಿ ನಡೆಸ್ಕೊಳ್ತೀರಾ ಅಂತ? ಅದೇ ಸರ್, ಸೇಮ್ ಕತೆ ಬಂದ್ಬಿಟ್ಟು ಹೇಳಬೇಕು. ಕತೆ ಇವಾಗ ಡ್ರ್ಯಾಗನ್ ಮಂಜು ಬೇಕು, ಆದರೆ ಈ ಸ್ಟೈಲಲ್ಲಿ ಬೇಡ, ಈ ಹೇರ್ ಸ್ಟೈಲ್ ಬೇಕು, ಈ ಬಾಡಿ ಲ್ಯಾಂಗ್ವೇಜ್ ಬೇಡ, ಬೇರೆ ಬಾಡಿ ಲ್ಯಾಂಗ್ವೇಜ್ ಬೇಕು, ಈ ಥರ ಸ್ಲ್ಯಾಂಗ್ ಬೇಡ, ಬೇರೆ ಸ್ಲ್ಯಾಂಗ್ ಬೇಕು ಅಂತ ಹೇಳಿದಾಗ ಆ ಡೈರೆಕ್ಟರ್ ಬಂದು ನಮ್ಗೆ ಹೇಳ್ತಾರೆ. ಸೊ ಈ ಥರ ಇರುತ್ತೆ ಸರ್, ಈ ಕ್ಯಾರೆಕ್ಟರ್ ಈ ಥರ ಮಾಡ್ಕೊಳ್ಳಿ, ಈ ಥರ ಬೇಕು ಅಂತಂದಾಗ ನಾವು ನಮ್ಮನ್ನು ಚೇಂಜ್ ಮಾಡ್ಕೊಳ್ಳೇಬೇಕು. ಅದು ಅಂದರೆ ಅವರು ವೇ ಆಫ್ ಥಿಂಕಿಂಗ್ ಏನಿದೆ ಅದ್ರ ಜೊತೆಗೆ ಹೋದಾಗ ಸೈಮಲ್ಟೇನಿಯಸ್ ಕತೆ ಚೆನ್ನಾಗಿ ಬರುತ್ತೆ. ಕತೆಗೆ ಚೆನ್ನಾಗಿ ಬಂದಾಗ, ಕತೆ ಗೆದ್ದಾಗ ಸಿನಿಮಾ ಗೆದ್ದರೆ ನಾವು ಗೆಲ್ತೀವಿ. ಸೊ ಇದೇ ಸೀಕ್ರೆಟ್. ಪರಭಾಷೆಗಳಲ್ಲೂ ಮಿಂಚ್ತಾ ಇದ್ದಾರೆ ಅಂತ ಡ್ರ್ಯಾಗನ್ ಮಂಜು ಅವರು, ನಿಜನಾ ಅಂತ? ಹಾಂ ಸರ್, ತಮಿಳ್ ಸಿನಿಮಾ ಒಂದು ಆಯಿತು, ರ್ಯಾಂಬೋ ಅಂತ ಒಂದು ಸಿನಿಮಾ, ಅರುಳ್ನಿಧಿ ಹೀರೋ, ಮುತ್ತಯ್ಯ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರ್ ಒಬ್ಬರು. ಸೊ ಅವ್ರದ್ದು ಸಿನಿಮಾ ರಿಲೀಸು ಆಯಿತು. ಅದು OTT ಡೈರೆಕ್ಟ್ ರಿಲೀಸ್ ಮಾಡೋದು, ಸನ್ ನೆಕ್ಸ್ಟಲ್ಲಿ ದೀಪಾವಳಿ ರಿಲೀಸ್ ಮಾಡೋದು. ಅದು ಒಂದು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಬೇರೆ ಭಾಷೆಯಲ್ಲಿ ಇವಾಗ ಮಾರ್ಕ್ ಬಂದ ಮೇಲೆ 100% ಬೇರೆ ಭಾಷೆಯಲ್ಲಿ ನಂದು ಹೋಗ್ತೀನಿ, ಹಾಗೆ ಆಗುತ್ತೆ ಅಂತ ಅನ್ಕೊಳ್ತೀನಿ ಸರ್. ಎಸ್, ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ? ಡಿಸೆಂಬರ್ 25ಕ್ಕೆ ಹ್ಯಾಪಿ ಕ್ರಿಸ್ಮಸ್ ಅಡ್ವಾನ್ಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಅಗೇನ್ ಥಿಯೇಟ್ರಿಗೆ ಬಂದು ನೀವು ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕಂತ ನಾವು ಬರ್ತಾಯಿದ್ದೀವಿ. ದಯವಿಟ್ಟು ಬಂದು ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಬನ್ನಿ. 101% ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ತೀವಿ, ಅದನ್ನು ಫುಲ್ಫಿಲ್ ಮಾಡ್ತೀವಿ. ಯಾಕಂದರೆ ಕಿಚ್ಚ ಸರ್ ಫಿಲಮ್ ಅಂದರೆ ಅದು ಇದ್ದೇ ಇರುತ್ತೆ. ಒಂದು ಆ್ಯಕ್ಷನ್ ಪ್ಯಾಕ್ ಒಂದು ಸಿನಿಮಾ ಮಾರ್ಕು. ಸೊ ಇದರಲ್ಲಿ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬರ್ತೀರೋ ಅದನ್ನು ಫುಲ್ಫಿಲ್ ಮಾಡೋದ್ರಿಂದ ಅನ್ಎಕ್ಸ್ಪೆಕ್ಟೆಡು ತುಂಬ ಇದೆ. ಯಾಕಂದರೆ ಅಷ್ಟು ಸೆಟ್ಸ್ ಹಾಕಿದ್ದಾರೆ, ನನಗೆ ಗೊತ್ತಿಲ್ಲ. ಅಷ್ಟು ಸೆಟ್ಸು, ಅಷ್ಟು ಶಾರ್ಟ್ ಟರ್ಮು, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ. ಇದನ್ನು ಬಂದ್ಬಿಟ್ಟು ನೋಡೋಕ್ಕೆ ನೀವು ಬರಲೇಬೇಕು. ಬಂದು ಖುಷಿಯಾಗಿ ನಮ್ಮನ್ನು ಆಶೀರ್ವಾದ ಮಾಡಲೇಬೇಕು. ಅಷ್ಟೆಲ್ಲ ನಾವು ವರ್ಕ್ ಮಾಡಿದ್ದೀವಿ, ಅಷ್ಟು ಪ್ರೆಷರ್ ಹಾಕಿದ್ದೀವಿ. ದಯವಿಟ್ಟು ಬಂದು ಆಶೀರ್ವಾದ ಮಾಡಿ. ಎಸ್, ಥ್ಯಾಂಕ್ ಯು ಸೊ ಮಚ್. ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ನೀವು ಅಂದ್ಕೊಂಡಾಗೆ ಬ್ಯಾಕ್ ಟು ಬ್ಯಾಕ್ ಪರಭಾಷೆಗಳಲ್ಲಿ ಕೂಡ ಮಿಂಚಿ ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಡ್ರ್ಯಾಗನ್ ಮಂಜು ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.